ದಿನವನ್ನು ಆಚರಣೆ ಮಾಡಲಾಗ್ತಿದೆ. ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಸಂಸ್ಕೃತಿ ಮಂತ್ರಾಲಯ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಲಾಖೆಯಿಂದಲೇ ಒಂದು ಸುತ್ತೋಲೆಯೂ ಸಹ ಬಂದು ಅದರ ಮುಖೇನ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಸಹ ಹಮ್ಮಿಕೊಳ್ತಿದ್ವಿ. ಈ ಸಂದರ್ಭದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಧಾರವಾಡ ವಲಯವು ಶಿವಾಜಿ ಮಹಾರಾಜರ ಕೋಟೆಗಳ ಕುರಿತು ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಬಹುತೇಕ ಮಹಾರಾಷ್ಟ್ರದಲ್ಲಿ ನಿರ್ಮಿತವಾದಂತಹ ಕೋಟೆಗಳು ಅಂದರೆ ಸಿಯಲ್ಲಿ ಅಂದರೆ ಸಾಗರ ಒಂದು ಇದರಲ್ಲಿ ನಿರ್ಮಿತವಾಗಿರುವಂತಹ ಕೋಟೆಗಳಿರ್ಬೋದು, ಗುಡ್ಡಗಾಡು ಪ್ರದೇಶಗಳಲ್ಲಿ ನಿರ್ಮಿತವಾಗಿರುವಂತಹ ಕೋಟೆಗಳಿರ್ಬೋದು, ಅಥವಾ ಸಾಮ್ರಾಜ್ಯದ ವಿಸ್ತರಣಾ ನೀತಿಯ ಸಂದರ್ಭದಲ್ಲಿ ಇರುವಂತಹ ಕೋಟೆಗಳನ್ನು ನಿರ್ಮಾಣ ಮಾಡಿದಂತಹ ಎಲ್ಲ ಒಂದು ಫೋಟೋಗ್ರಫಿ ಮತ್ತು ಛಾಯಾಚಿತ್ರ ಪ್ರದರ್ಶನವನ್ನು ನಮಗೆ ಇಲ್ಲಿ ನಾವು ಪ್ರಸ್ತುತಪಡಿಸಿದ್ದೀವಿ. ಇದರ ಒಂದು ಸದುಪಯೋಗ ತಾವು ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಮುಖ್ಯವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ವ್ಯಕ್ತಿತ್ವ, ಅವರ ಒಂದು ಗುಣ, ಅವರ ಒಂದು ಸ್ವಭಾವ ಇವೆಲ್ಲವೂ ಸಹ ಮುಂದಿನ ಪೀಳಿಗೆಗೆ ನಾವು ಅದನ್ನು ಪ್ರಸರಣ ಮಾಡಿದರೆ ಅವರು ಸಹ ಅಂತಹ ವ್ಯಕ್ತಿತ್ವವನ್ನು ಪಡೆದುಕೊಂಡು ಮತ್ತೊಬ್ಬ ಛತ್ರಪತಿ ಶಿವಾಜಿ ಮಹಾರಾಜರಾಗಿ ಅವರು ಸಹ ಹೊರಹೊಮ್ಮುವುದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸೂಪರಿಂಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ರೇಷ್ಮಾ ಸಾವಂತ್ ಮೇಡಮ್ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಉಪಯುಕ್ತ ಮಾಹಿತಿಯಿಂದ ನಾವು ಇವತ್ತು ಇಲ್ಲಿ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ವಿ. ಈ ಛಾಯಾಚಿತ್ರ ಪ್ರದರ್ಶನ ಬಹುತೇಕ ವಿದ್ಯಾರ್ಥಿಗಳಿಗೆ ಮತ್ತು ಬರುವಂಥ ಎಲ್ಲ ಈ ಕಾರ್ಯಕ್ರಮ ವ್ಯಕ್ತಿಗಳಿಗೆ ಇದು ಸದುಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂಸ್ಥೆಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಈ ಛಾಯಾಚಿತ್ರ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸಿಬ್ಬಂದಿಯವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ನನ್ನ 25ನೇ ಜಯಂತ್ಯೋತ್ಸವದ ಅಂಗವಾಗಿ ಏನು ಪುರಾತತ್ವ ಇಲಾಖೆ ಮಹಾರಾಷ್ಟ್ರದಲ್ಲಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರು ವಶಪಡಿಸಿಕೊಂಡಿರುವಂತಹ ಕೋಟೆಗಳ ಈ ಒಂದು ಛಾಯಾಚಿತ್ರ ಪ್ರದರ್ಶನದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಕನ್ನಡ ವಿದ್ಯಾ ಪ್ರಸಾರಕ ಮಂಡಳದ ಪದಾಧಿಕಾರಿಗಳೇ, ಪುರಾತತ್ವ ಶಿವಾಜಿ ಮಹಾರಾಜ ಅರಸತ್ತಿಗೆಯ ಗದ್ದಿಗೆಯಿಂದ ಬಂದವರಲ್ಲ, ಹೋರಾಟ ಜೀವಿಯಾಗಿ ತನ್ನ ಸುತ್ತಮುತ್ತಲಿರುವಂತಹ ಜನಾಂಗವನ್ನು ಸೇರಿಸಿಕೊಂಡು ಯುದ್ಧವನ್ನು ಮಾಡಿ ಗೆರಿಲ್ಲಾ ಮಾದರಿಯ ಯುದ್ಧವನ್ನು ಮಾಡಿ ಒಂದೊಂದೇ ಕೋಟೆಯನ್ನು ವಶಪಡಿಸಿಕೊಂಡು ಮಹಾರಾಜರಾಗಿ ಬೆಳೆದವರು. ಅಂಥವರ ಈ ಒಂದು ಕೋಟೆಗಳನ್ನು ವಶಪಡಿಸಿಕೊಂಡಿರುವಂಥ ಛಾಯಾಚಿತ್ರಗಳನ್ನು ಇವತ್ತು ಇಲ್ಲಿ ವ್ಯವಸ್ಥಿತವಾಗಿ ನಮ್ಮ ಮುಂದೆ ತಂದಿರುವಂಥ ಧಾರವಾಡದ ಪುರಾತತ್ವ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗಗಳಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ವಿಶ್ವಜಯಂತಿಯ ಮೂಲಕ ಅವರಿಗೆ ಅರ್ಪಿಸುತ್ತಿದ್ದೇನೆ. ಇದನ್ನೆಲ್ಲ ನಾವು ನೋಡಲೇಬೇಕಾದಂಥ ಒಂದು ಅವಶ್ಯಕತೆ ಇದೆ ವಿದ್ಯಾರ್ಥಿನಿಯರಿಗೆ. ಯಾಕೆಂದರೆ ಮುಂಬರುವ ದಿನಮಾನದಲ್ಲಿ ನಾವೆಲ್ಲ ಮರೀಲಿಕ್ಕತ್ತೀವಿ. ಈಗ ಇನ್ನು ಬರೀ ಏನು ಫೋಟೋದಾಗದಾವ ಇವು ನಮ್ಗೆ ಸಿಗ್ತಾವಿಲ್ಲೋ ಗೊತ್ತಿಲ್ಲ ಮುಂದಿರುವ ಪೀಳಿಗೆಗೆ. ಅದಕ್ಕೆ ಆ ನಿಟ್ಟಿನಲ್ಲಿ ಈ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥ ಪುರಾತತ್ವ ಇಲಾಖೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ದಿನದಂದು ಈ ಕಾರ್ಯಕ್ರಮವನ್ನು ನೀವು ಮಾಡಿದ್ದಕ್ಕೆ ಮತ್ತೊಮ್ಮೆ ಪುರಾತತ್ವ ಇಲಾಖೆಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದು ಹೊಸದಾಗಿ ಆಯಿತು ನಮ್ಮ ಇದರಲ್ಲಿ, ಅಂದರೆ ನಮ್ಮ ಮಂಡಳದಲ್ಲಿ ಹೊಸದಾಗಿ ಆಯಿತು. ನೆಕ್ಸ್ಟ್ ನಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ಸಮಾಜ ವತಿಯಿಂದ ನಮ್ಮ ಮಂಡಳ ವತಿಯಿಂದ ತಮ್ಮ ಕಡೆ ಕೇಳ್ಕೊಳ್ತಾರೆ ದೇವರಾಜ್ ಸಾಹೇಬ್ರ ಹತ್ರ ಇವೇನು ಛಾಯಾಚಿತ್ರ ಎಲ್ಲ ಪ್ರಕಟಣೆ ಮಾಡಿದ್ದೀರಿ. ನೆಕ್ಸ್ಟ್ ಇದರಲ್ಲಿ ತಮ್ಮ ಅಂದರೆ ಅವು ಕೊಡೋ ಒಂದೊಂದು ಇದು ಕಾಪಿಗೆ ಹಿಂದೆ ಇತಿಹಾಸ ಮಾಡಿದ್ದಾರೆ. ನಮ್ಮ ಮಂಡಳ ವತಿಯಿಂದ ಅಂದರೆ ಸಮಾಜಕ್ಕೆ ಅಂದರೆ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಒಂದು ಬುಕ್ ಹೊತ್ತಿಗೆ ರೆಡಿ ಮಾಡಿ ಅವೆಲ್ಲರಿಗೂ ಇಲ್ಲಿ ಲೈಬ್ರರಿ ಇದೆ ಮಾಡಿದ್ದೇವೆ. ಅಲ್ಲಿ ಇಡ್ಲಿಕ್ಕೆ ಅಥವಾ ನಮ್ಮ ಕರ್ನಾಟಕದ ಎಲ್ಲೆಲ್ಲಿ ಲೈಬ್ರರಿ ನಾವು ಕಳಿಸ್ಬೇಕು. ಅಂದರೆ ಇಲ್ಲಿ ಮಾಡಿದ್ರೆ ನಾವು ಒಳ್ಳೆ ಕಾರ್ಯಕ್ರಮ. ನಮಗ ಗೊತ್ತಿಲ್ಲ ಈಗ ದಾಡ ಅಲ್ಲಿ ನೋಡ್ತಿದ್ವಿ ಅಷ್ಟೇ, ಇದದ್ದು ಅಂತ ಹೇಳ್ತೀವಿ. ಬಟ್ ಇವತ್ತು ನಾವು ಮಾಡಿದ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮನ್ನು ಮುಂದಿನ ತಮಗೆ ನಾವು ಅಷ್ಟೊಂದು ಕೂಡ ಮಂಡಳ ವತಿಯಿಂದ ಭೇಟಿ ಆಗ್ತೀವಿ. ನೀವು ಎಲ್ಲ ನಮ್ಮ ಇತಿಹಾಸ ಮಾಡಿದ್ರೆ ಪುಸ್ತಕ ಪ್ರಿಂಟ್ ಮಾಡಿಕೊಡ್ತೀವಿ. ನಾವು ಎಲ್ಲ ತಾವು ಯಾವ ಬೇಕು ಲೈಬ್ರರಿಗೆ ತಾವು ಪಡ್ಕೋಬೋದು ಹೇಳಿ